ತವರೂರಿನಲ್ಲಿ ಕೈ ಮುಖಂಡನ ಕಾಮದಾಟದ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆ ಕಾಮುಕನ ಹೆಸರು ಲೋಹಿತ್ ಅಲಿಯಾಸ್ ರಾಜಿ. ಆ ದೂರಿನಲ್ಲಿರೋ ವಿಚಾರವನ್ನ ಒಮ್ಮೆ ನೀವು ಕೇಳಿದ್ರೆ ಎಂತ ನೀಚ ಈ ಲೋಹಿತ್ ಅಂತೀರಾ? ಕ್ಷುಲ್ಲಕ ಕಾರಣಕ್ಕೆ ಈ ರೀತಿನ ಮಾಡೋದು ಅಂತ ಅನ್ಸೋದಂತೂ ಪಕ್ಕ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತಾ ಶ್ರೀಕಂಠ. ದೊಡ್ಡ ದೊಡ್ಡ ರಾಜಕಾರಣಿಗಳು, ಸ್ವಾಮೀಜಿಗಳು ಸೇರಿದಂತೆ ಇನ್ನೂ ಕೆಲ ಸ್ಟಾರ್ಸ್ಗಳ ರಾಸಲೀಲೆ ವಿಡಿಯೋಗಳು ಹೊರ ಬರ್ತಾನೆ ಇರುತ್ತೆ. ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ವಿರೋಧಿಗಳನ್ನ ಕುಗ್ಗಿಸೋಕೆ ಈ ರೀತಿಯ ಅಸ್ತ್ರಗಳನ್ನ ಬಳಸ್ತಾರೆ. ಅತಿ ಹೆಚ್ಚಾಗಿ ರಾಜಕೀಯ ಲಾಭಕ್ಕಾಗಿ ಈ ರೀತಿಯ ರಾಸಲೀಲೆ ವಿಡಿಯೋಗಳು ಲೀಕ್ ಆಗ್ತಾನೆ ಇರುತ್ತೆ. ಸದ್ಯ ಸಿಎಂ ತವರೂರಿನಲ್ಲಿ ಕೈ ಮುಖಂಡನ ಕಾಮದಾಟದ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹೌದು, ತನ್ನ ವೈಯಕ್ತಿಕ ಲಾಭಕ್ಕಾಗಿ ಕಾಮುಕನೋರ್ವ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಅದನ್ನ ಸ್ವತಃ ತಾನೇ ವಿಡಿಯೋ ಮಾಡಿಕೊಂಡು ಹರಿಬಿಟ್ಟಿದ್ದಾನೆ ಎನ್ನಲಾಗಿದೆ. ಆ ಕಾಮುಕನ ಹೆಸರು ಲೋಹಿತ್ ಅಲಿಯಾಸ್ ರಾಜಿ. ಈತ ಮೈಸೂರಿನ ಮಾಯಿಗೌಡನಹಳ್ಳಿ ಗ್ರಾಮದ ಸಾಲಿಗ್ರಾಮದ ನಿವಾಸಿ. ಶಾಸಕ ರವಿಶಂಕರ್ನ ಬಲಗೈ ಬಂಟ ಅನ್ನೋ ಮಾಹಿತಿಯೂ ಕೂಡ ಹೊರಬಿದ್ದಿದೆ. ಅಷ್ಟಕ್ಕೂ ಈ ಲೋಹಿತ್ ಸ್ವತಃ ತಾನೇ ತನ್ನ ರಾಸಲೀಲೆಯ ವಿಡಿಯೋವನ್ನ ಮಾಡ್ಕೊಂಡಿದ್ದಾದ್ರೂ ಯಾಕೆ? ಅಷ್ಟಕ್ಕೂ ಈ ವಿಡಿಯೋ ಲೀಕ್ ಆಗಿದ್ದಾದ್ರೂ ಹೇಗೆ ಅನ್ನೋ ಹಲವು ಪ್ರಶ್ನೆ ಮೂಡುತ್ತೆ. ಹೌದು, ರಾಸಲೀಲೆಯ ವಿಡಿಯೋದಲ್ಲಿರೋ ಆ ಯುವತಿಯ ತಂದೆ ದೂರು ಕೊಟ್ಟಿದ್ದಾರೆ. ಆದ್ರೆ ಆ ದೂರಿನಲ್ಲಿ ಯಾಕೆ ರೋಹಿತ್ ಈ ರೀತಿ ಮಾಡಿದ್ದಾನೆ ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ಆ ದೂರಿನಲ್ಲಿರೋ ವಿಚಾರವನ್ನ ಒಮ್ಮೆ ನೀವು ಕೇಳಿದ್ರೆ ಎಂತ ನೀಚ ಈ ಲೋಹಿತ್ ಅಂತೀರಾ? ಕ್ಷುಲ್ಲಕ ಕಾರಣಕ್ಕೆ ಈ ರೀತಿನ ಮಾಡೋದು ಅಂತ ಅನ್ಸೋದಂತೂ ಪಕ್ಕ. ಹೌದು, ತನ್ನ ವೈಯಕ್ತಿಕ ಕಾರಣದಿಂದ ಮದುವೆಯಾಗಿರೋ ನನ್ನ ಮಗಳು ಸಿಂಚನಾಳನ್ನ ಪರಿಚಯ ಮಾಡಿಕೊಂಡು ಈ ರೀತಿಯ ಕಾಮದಾಟದ ವಿಡಿಯೋವನ್ನ ಮಾಡಿದ್ದಾನೆ ಅಂತ ಯುವತಿಯ ತಂದೆ ಸೋಮೇಗೌಡ ದೂರು ನೀಡಿದ್ದಾರೆ. ನಾನು ವ್ಯವಸಾಯ ಮಾಡಿಕೊಂಡಿದ್ದೇನೆ. ನನಗೆ 2 ಮಕ್ಕಳು. ಮೊದಲನೆಯವಳು ಸಿಂಚನಾ, ಎರಡನೆಯವನು ಶಶಾಂಕ್. ನನ್ನ ಮಗಳು ಸಿಂಚನಾಳನ್ನ 3 ತಿಂಗಳ ಹಿಂದೆ ಹೊಳೆನರಸೀಪುರ ತಾಲೂಕು ಮಾರಹಳ್ಳಿ ಗ್ರಾಮದ ವಿನೋದ್ ಎಂಬುವವರಿಗೆ ಕೊಟ್ಟು ಮದುವೆ ಮಾಡಿದ್ದೇನೆ. ನನ್ನ ಮಗಳು ದೀಪಾವಳಿ ಹಬ್ಬಕ್ಕೆ ಅಂತ ನನ್ನ ಮಗಳು ಮನೆಗೆ ಬಂದಿರ್ತಾಳೆ. ಹೀಗಿರುವಾಗಲೇ ಅಕ್ಟೋಬರ್ 16ರಂದು 10 ಗಂಟೆಯ ಸಮಯದಲ್ಲಿ ನನ್ನ ಸಂಬಂಧಿ ರವಿಕುಮಾರ್ ಜಮೀನಿನ ಬಳಿ ಸಿಕ್ಕಿ ನಿಮ್ಮ ಮಗಳು ಮತ್ತು ನಿಮ್ಮೂರಿನ ಲೋಹಿತ್ ಇಬ್ಬರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವಂತಹ ವಿಡಿಯೋ ನಿಮ್ಮೂರಿನ ಮಲ್ಲಿಕಾರ್ಜುನ ಎಂಬಾತ ವಾಟ್ಸಪ್ನಲ್ಲಿ ನನಗೆ ಶೇರ್ ಮಾಡಿದ್ದಾನೆ. ಏನು ಅಂತ ನೋಡಿದ್ರೆ ಅದು ನಿಮ್ಮ ಮಗಳ ರಾಸಲೀಲೆ ವಿಡಿಯೋ ಅಂತ ಗೊತ್ತಾಗಿ ಡಿಲೀಟ್ ಮಾಡಿದೆ ಅಂತ ಹೇಳಿದ್ರು. ಇನ್ನು ನಮಗೂ ನಮ್ಮೂರಿನ ಲೋಹಿತ್ ಜೊತೆ ಜಮೀನುದಾರಿಯ ವಿಚಾರವಾಗಿ ಗಲಾಟೆಯಾಗಿತ್ತು. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಒಂದು ಗತಿ ಕಾಣಿಸ್ತೀನಿ, ನಿನ್ನನ್ನ ಕೊಲೆ ಮಾಡದೆ ಬಿಡೋದಿಲ್ಲ ಅಂತ ಹೇಳಿದ್ದ. ಈಗ ನನ್ನ ಕುಟುಂಬದ ಮಾನ ಮರ್ಯಾದೆಯನ್ನ ಆತ ಬೀದಿ ಪಾಲು ಮಾಡೋಕೆ ಈ ರೀತಿ ಮಾಡಿದ್ದಾನೆ ಅಂತ ದೂರಿನಲ್ಲಿ ಸಿಂಚನಾಳ ತಂದೆ ಸೋಮೇಗೌಡ ದೂರಿದ್ದಾರೆ. ಇನ್ನು ರಾಜಕೀಯ ಲಾಭಕ್ಕಾಗಿ ದೊಡ್ಡ ದೊಡ್ಡ ದ್ವೇಷಗಳಿಗೆ ಈ ರೀತಿಯ ಅಸ್ತ್ರ ಬಳಸಿ ವಿರೋಧಿಗಳ ಮರ್ಯಾದೆ ಕಳೆಯೋದು ಸಹಜವಾಗ್ಬಿಟ್ಟಿತ್ತು. ಆದ್ರೆ ಒಂದು ಜಮೀನು ರಸ್ತೆ ವಿಚಾರವಾಗಿ ಈ ರೀತಿಯ ಕೃತ್ಯಗಳಿಗೆ ಕೈ ಹಾಕ್ತಾರೆ ಅಂದ್ರೆ ಈ ಲೋಹಿತ್ ರೀತಿಯ ವ್ಯಕ್ತಿಗಳಿಗೆ ಭಯ ಅನ್ನೋದೇ ಇಲ್ಲ ಅನ್ಸುತ್ತೆ. ಪ್ರಭಾವಿಗಳು ಬೆನ್ನ ಹಿಂದಿದ್ದಾರೆ. ತಾನೇನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಮನೋಭಾವವನ್ನ ಹೊಂದಿದ್ರೆ ಮಾತ್ರ ಈ ರೀತಿಯ ಕುಕೃತ್ಯಗಳನ್ನ ಮಾಡೋದಕ್ಕೆ ಸಾಧ್ಯ. ಏನೇ ಹೇಳಿ ವೀಕ್ಷಕರೇ, ತಮ್ಮ ತಮ್ಮ ವೈಯಕ್ತಿಕ ದ್ವೇಷಕ್ಕಾಗಿ ಒಬ್ಬ ಯುವತಿಯನ್ನ ಬಳಸ್ಕೊಳ್ಳೋದು ಎಷ್ಟು ಸರಿ? ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡಬೇಕಾಗಿರೋ ರಾಜಕಾರಣಿಗಳು, ಸ್ಟಾರ್ ನಟರು ಈ ರೀತಿಯ ಕಾಮದಾಟದ ಅಸ್ತ್ರಗಳನ್ನ ಬಳಸ್ತಾ ಇರೋದೇ ನಿಜಕ್ಕೂ ಕ್ಷುಲ್ಲಕ ವಿಚಾರ. ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ನಡೆಯದಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಉತ್ತಮ. ಇಲ್ಲವಾದ್ರೆ ಕ್ಷುಲ್ಲಕ ಕಾರಣಕ್ಕೆ ಇಂತಹ ಪ್ರಕರಣಗಳು ಹೆಚ್ಚಾಗೋದಂತೂ ನೋ ಡೌಟ್. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ವೇಗ ನಮ್ಮದು.